ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹಿರೇಮಠರ ಕ್ರೂರ ಹತ್ಯೆಯನ್ನು ಖಂಡಿಸಿ ಕೊಪ್ಪಳ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಕ್ರೂರಿ ಫಯಾಜ್ ವಿರುದ್ಧ ಹಾಗೂ ಭ್ರಷ್ಟ ಸರ್ಕಾರದ ವಿರುದ್ಧ ಘೋಷಗಳನ್ನು ಕೂಗಿದರು. ಈ ವೇಳೆ ಭಾರತೀಯ ಜನತಾ ಪಾರ್ಟಿ ಕೊಪ್ಪಳ ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣನವರು ಮಾತನಾಡುತ್ತಾ, ಒಬ್ಬ ವ್ಯಕ್ತಿ ಹಾಡುವಾಗಲೇ ಒಬ್ಬ ಯುವತಿಯನ್ನ ಚಾಕುವಿನಿಂದ ಹಿರಿದು ಕೊಲೆ ಮಾಡುತ್ತಾನೆ ಎಂದರೆ ರಾಜ್ಯದ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ತಿಳಿಯುತ್ತದೆ. ಕಾಂಗ್ರೆಸ್ ಪಕ್ಷ ಒಂದು ವರ್ಗದ ಜನರ ತುಷ್ಟೀಕರಣ ಮಾಡುತ್ತದೆ, ಆ ಜನರ ಬೆಂಬಲಕ್ಕೆ ನಿಂತಿದೆ. ಅದರಿಂದ ಆ ವರ್ಗ ರಾಜ್ಯದಲ್ಲಿ ಏನೇ ಮಾಡಿದರೂ ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ನಮ್ಮ ಬೆನ್ನಿಗೆ ನಮ್ಮ ಪಕ್ಷ ಇದೆ, ರಾಜ್ಯದಲ್ಲಿ ಏನೇ ಮಾಡಿದರೂ ನಡೆಯುತ್ತದೆ ಎಂದು ಈ ತರಹದ ಕಾರ್ಯಗಳನ್ನು ಮಾಡುತ್ತಿದೆ. ರಾಜ್ಯದಲ್ಲಿ ಈ ಸರ್ಕಾರದಿಂದ ಅರಾಜಕತೆ ಸೃಷ್ಟಿಯಾಗಿದ್ದು ಯಾವೊಬ್ಬ ವ್ಯಕ್ತಿಗೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೊಲೆಗಳು, ಭ್ರಷ್ಟಾಚಾರ, ಬಾಂಬ್ ದಾಳಿಗಳು ಹೆಚ್ಚಾಗುತ್ತಿದ್ದು ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಆಗಿದೆ. ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಇಲ್ಲದ ರಕ್ಷಣೆ ಜನಸಾಮಾನ್ಯರಿಗೆ ಹೇಗೆ ಎಂಬ ಪ್ರಶ್ನೆ ಮೂಡುತ್ತಿದ್ದು, ಈ ಮೂಲಕ ರಾಜ್ಯಪಾಲರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಈ ಸರ್ಕಾರಕ್ಕೆ ಸರಿಯಾಗಿ ಚಾಟಿ ಬೀಸಿ ಕೊಲೆಪಾತಕರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿ ಅವರನ್ನ ಗಲ್ಲಿಗೇರಿಸಬೇಕು ಎಂದು ತಿಳಿಸಿದರು. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ವಾತಾವರಣದಲ್ಲಿ ಬಂದು ಇವತ್ತು ವ್ಯಕ್ತಿ ಕೊಲೆ ಮಾಡಿದಾನೆ. ಅವ್ನು ಧೈರ್ಯ ಇತ್ತು, ಈ ಸರ್ಕಾರ ಏನ್ ಮಾಡಿದ್ರು ನಾನು ಅನ್ನುವಂಥ ಧೈರ್ಯದ ಮ್ಯಾಗ ಬಂದಿದೆ. ಯಾಕೆ ಧೈರ್ಯ ಬಂದಿದೆ ಅಂದ್ರೆ ಕಳೆದ 9 ತಿಂಗಳಿಂದ ಈ ರಾಜ್ಯದಲ್ಲಿ ಏನು ಅರಾಜಕತೆ ಆಗಿದೆ, ಕೊಲೆಗಳಾಗಿದೆ, ಬಾಂಬ್ ಬ್ಲಾಸ್ಟ್ ಆಗಿದೆ. ನೋಡ್ರಿ, ಇವತ್ತು ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಮನಸ್ಥಿತಿಗೆ ಬಂದ್ರು ಕೂಡ ಅಂತವ್ರನ್ನ ಬಂಧಿಸಲು ಈ ಸರ್ಕಾರ ನೇರವಾಗಿ ಸರ್ಕಾರನೇ ಕಾಡಿ ಕೊಲೆ ಆಗ್ಬೇಕಾರ. ಯಾಕಂದ್ರೆ ಅವ್ರಿಗೆ ಯಾರಿಗೂ ಕೂಡ ಭಯ ಇಲ್ಲ. ಅದನ್ನೇ ಉತ್ತರ ಪ್ರದೇಶದಲ್ಲಿ ಮಾಡಿ ನೋಡ್ರಿ, ಅದನ್ನೇ ಮಧ್ಯಪ್ರದೇಶದಲ್ಲಿ ಮಾಡಿ ನೋಡ್ರಿ. ಅಲ್ಲಿರುವಂತ ಬಿಜೆಪಿ ಸರ್ಕಾರ ಇವತ್ತು ಕಠಿಣವಾದಂತ ಶಿಕ್ಷಣ ಮೂಲಕ ಅಲ್ಲಿರುವಂತಹ ವರ್ಗದವರಿಗೆ ಭಯ ಉಳಿಸುವಂತ ಕೆಲಸ ಮಾಡಿದೆ. ಆದ್ರೆ ಇಲ್ಲಿ ಆ ಭಯದ ವಾತಾವರಣ ಇಲ್ಲ, ಹಾಗಾಗಿ ಇಂಥ ಪ್ರಕರಣಗಳು ನಡೀತಾ ಇವೆ. ಇವತ್ತು ಸ್ವತಃ ಅವ್ರ ತಂದೆ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್, ಅವ್ರ ಮಗಳು ಕಳ್ಕೊಂಡಂತ ನೋವಲ್ಲಿ ಅವ್ರು ಇದಾರ. ನನ್ನ ಮಗಳು ಕಳ್ಕೊಂಡಿದ್ದೀನಿ ಅನ್ನುವಂಥ ನೋವಲ್ಲಿ ಅವ್ರು ಇದ್ರೆ ಅವ್ರಿಗೆ ಆತ್ಮವಿಶ್ವಾಸ ಇತ್ತು, ಕಾಂಗ್ರೆಸ್ನವ್ರು ನನ್ನ ಪರವಾಗಿ ಬರ್ತಾರ, ಕಾಂಗ್ರೆಸ್ನ ಎಲ್ಲ ಶಾಸಕರು ಇರ್ಬೋದು, ಮುಖ್ಯಮಂತ್ರಿ ನನ್ನ ಪರವಾಗಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ರು. ಆದ್ರೆ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ ಕೊಟ್ಟಂತ ಹೇಳಿಕೆಯನ್ನು ಅದು ವೈಯಕ್ತಿಕ ಕಾರಣ. ಸ್ವತಃ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆ ವ್ಯಕ್ತಿಗೆ ನೋವಾಗಿದೆ. ಏನಪ್ಪ ಇದು, ಕಾಂಗ್ರೆಸ್ನವ್ರು ನಾನು ಕಾಂಗ್ರೆಸ್ಸಿಗ, ಆ ಕಾಂಗ್ರೆಸ್ನವರೇ ನನ್ನ ಪಾಲಿಗೆ ಬರ್ಲಿಲ್ಲಲ್ಲ, ಅವರೇ ನನ್ನ ಪರವಾಗಿ ನಿಲ್ಲ ಅನ್ನೋಂಥ ನೋವು ಅವ್ರ ತಂದೆಯಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರುವಂತ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮನೆಗೆ ಭೇಟಿ ಕೊಡ್ತಾರ. ಭೇಟಿ ಕೊಟ್ಟಂತ ಸಂದರ್ಭದಾಗ ಹೇಳ್ತಾರ, ಸರ ನನಗೆ ಬೇರೆ ನಮ್ಮ ಪಕ್ಷದವ್ರು ನ್ಯಾಯ ಕೊಡ್ಲಿಲ್ಲ ರೀ, ದಯಮಾಡಿ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಬೇಡ್ಕೊಳ್ತಾರ್ರಿ ಅವರು. ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ವ್ಯಕ್ತಿಗಳನ್ನ ಪ್ರಚೋದನೆ ನೀಡುವಂತ ಕಾಂಗ್ರೆಸ್ ಸರ್ಕಾರ ನಮ್ಗೆ ಬೇಕಾ? ಈ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದ್ರೆ ಉದ್ದೇಶ ನಾವು ರಾಜ್ಯಪಾಲರಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಈ ಸರ್ಕಾರಕ್ಕೆ ನೀವು ಸರಿಯಾಗಿ ಚಾಟಿ ಹಾಕಿ ಬೀಸಬೇಕು, ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು, ಆರೋಪಿಗಳಿಗೆ ಮತ್ತು ಕಠಿಣವಾದಂತಹ ಶಿಕ್ಷೆ ಹಾಕಬೇಕು ಮತ್ತು ಈ ಸರ್ಕಾರಕ್ಕೆ ತಾವು ಪಾಲ್ಗೊಂಡು ಕಳೆದ 50 ವರ್ಷಗಳ ಕಾಲ ಆಡಳಿತ ಮಾಡಿದ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಭ್ರಷ್ಟಾಚಾರ, ಹಿಂಸೆ, ಭಯೋತ್ಪಾದನೆ ಹೆಚ್ಚು ಉತ್ಪಾದನೆ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ವಣಿಗೇರಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ಬಹಿರಂಗ ಸಭೆ ಹಾಗೂ ಮತಯಾಚನೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸಮಗ್ರ ಅಭಿವೃದ್ಧಿ ಮಾಡಿ ಉತ್ತಮ, ದಕ್ಷ, ಪ್ರಾಮಾಣಿಕ ಆಡಳಿತ ಮಾಡಿ ದೇಶದ ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸಿದ ಜನಮೆಚ್ಚಿದ ನಾಯಕ ನರೇಂದ್ರ ಮೋದಿ ಎಂದು ಬಣ್ಣಿಸಿದರು. ದೇಶದಲ್ಲಿ ಮೋದಿ ಅವರನ್ನು ಎಲ್ಲರೂ ಇಷ್ಟಪಡುತ್ತಾರೆ. 2024ರಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವುದು ಖಚಿತ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಹೇಳಿದರು. ದೇಶವು ಉಳಿದರೆ ನಾವು ಉಳಿಯಲು ಸಾಧ್ಯ. ದೇಶ ಸುಭದ್ರವಾಗಿರಬೇಕಾದರೆ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಪ್ರಧಾನಿಯಾಗಬೇಕು. ಸದೃಢ ಭಾರತ ನಿರ್ಮಾಣಕ್ಕೆ ಬಿಜೆಪಿಯ ಕಮಲದ ಗುರುತಿಗೆ ಮತ ಹಾಕುವ ಮೂಲಕ ಬೆಂಬಲಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕೆ ಬಸವರಾಜ್ ಕ್ಯಾವಟರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣವರ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚುನಾವಣೆ ಬಂತು, ಇಲ್ಲಿ ಏನ್ ಮಾಡ್ತೀವಿ ನಾವು 5 ವರ್ಷ ಯಾರು ನಿಂತಿದ್ರೆ
ಮತ್ತೆ ಚುನಾವಣೆ ಬಂದ್ರೆ ರೊಟ್ಟಿ ತಿರುಗಿ ಹಾಕ್ಬಿಡ್ತೀವಿ, ಹಾಕೋದಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಜನ ಯಾವತ್ತೂ ಮರೆಯಲಿಲ್ಲ. ಮತ್ತೊಮ್ಮೆ ಅವರಿಗೆ ಅವಕಾಶವನ್ನ ಕೊಟ್ಟು ಅತ್ಯಂತ ಬಹುಮತದಿಂದ ಪ್ರಧಾನಮಂತ್ರಿಯನ್ನಾಗಿ ಮಾಡಿದರು. ಈಗ ಅವರು ದೇಶದ ಮುಗಿಸಿ ಈ ಜಗತ್ತಿಗೆ ಇವತ್ತು ಒಬ್ಬ ಆದರ್ಶ ನಾಯಕನಾಗಿ ಕೆಲಸ ಮಾಡಕತ್ತಾರೆ. ಕೇವಲ ಭಾರತ ದೇಶಕ್ಕಾಗಿ ಅಲ್ಲ, ಭಾರತ ದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯರಿಗೂ ಕೂಡ ಇವತ್ತು ಅನೇಕ ಯೋಜನೆಗಳ ಮೂಲಕ ಸ್ವಾವಲಂಬಿ ಬದುಕಿಯಾಗಿ ಯೋಜನೆಗಳನ್ನ ಕೊಟ್ಟರು. ಉದಾಹರಣೆಗೆ ನಾನು ಹೇಳ್ತಿದ್ದೆ, ಇಲ್ಲೇ ನೀವೆಲ್ಲರೂ ರೈತರು ಕೂತಿದ್ದೀರಿ, ವಡಿಗೇರಿ ಪೂರ್ತಿ ರೈತಾಪಿ ಜನ. ಹಿಂದೆ 50 ವರ್ಷದೊಳಗೆ ಯಾವ ಕಾಂಗ್ರೆಸ್ನವರು ರೈತರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ರೈತರು ನೆಮ್ಮದಿಯಿಂದ ಇರಬೇಕು, ಸ್ವಾಭಿಮಾನದಿಂದ ಇರಬೇಕು, ಯಾರ ಕೈಯನ್ನೂ ಒಟ್ಟಬಾರ್ದು ಅಂತೇಳಿ ಬಿತ್ತ ಮುಂದೆ 2,000, ಕಳೆ ತೆಗೆಯಕ್ಕೆ ಮುಂದೆ 2,000, ಒಕ್ಕಲಿ ಮಾಡೋ ಮುಂದೆ 2,000, 6,000 ರೂಪಾಯಿಯನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ರು. ಅದು ಯೋಚನೆ ಇಲ್ಲಿ ಕೊಟ್ಟಾರೀಗ. ಏನ್ ಕೊಟ್ಟಾರೀಗ? 2,000 ರೂಪಾಯಿ. 2,000 ರೂಪಾಯಿ ಕೊಟ್ಟು 2,000 ರೂಪಾಯಿ ಕಿತ್ಕೊಂಡಾರ. ಸ್ಟಾಂಪು 100 ರೂಪಾಯಿ ಸ್ಟಾಂಪು, ರಿಜಿಸ್ಟ್ರೇಷನ್ ಫೀ 4 ಪಟ್ಟು ಹೆಚ್ಚು. ಆನಂತರ ಅಬಕಾರಿ ಇಲಾಖೆ ಒಳಗೆ ಮುಚ್ಚು ಮುಳುಗೋತು. ಇಲ್ಲಿ ಯಾರು ಕುಡಿಯೋರಿದ್ರೆ ಕೇಳಿ ಅವ್ರು ಹೇಳ್ತಾರ, ನಿಮ್ಮನ್ನ ಒಂದಿಷ್ಟು ಮಂದಿ ದೇವರು ಮಾಡಿ ಕುಡಿತಾರೆ ನೋಡ್ರಿ, ದೊಡ್ಡವರು ಕುಡಿತಾರೆ ಕೇಳ್ರಿ, ಅವ್ರು ಹೇಳ್ತಾರ ಹೆಚ್ಚಿಗೆ ನೋಡಿ. ಬರೀ ಡಿಸಿ ಸುಟ್ರು 4 ಲಕ್ಷ ಅಲ್ಲ, ಹಿಂದೆ ನಾವೇನಂದ್ರೆ ಪಂಪ್ ಸೆಟ್ ಹಾಕೊಂಡು ಕರೆಂಟ್ ಖರ್ಚಿ ಕೊಟ್ರೆ ಸರ್ಕಾರನ ಲೈನ್ ಎಳೆದು ಟ್ರಾನ್ಸ್ಫಾರ್ಮ್ ಕನೆಕ್ಷನ್ ಕೊಟ್ಟು ಇವತ್ತು ಸರ್ವಿಸ್ ಕೊಡ್ತಿತ್ತು. ಆದ್ರೆ ಇವತ್ತು 6 ಲಕ್ಷ ರೂಪಾಯಿ ಅಂತ ನಮ್ಮ ರೈತ ಮೋರ್ಚಾ ಅಧ್ಯಕ್ಷ ಅಮೇತ್ ಹೇಳಕತ್ತಾರ. ಇದು ಕಾಂಗ್ರೆಸ್. ಇಂದು ಸಂಜೆ ಸುರಿದ ಭಾರೀ ಸಿಡಿಲು ಸಹಿತ ಮಳೆಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜಿನ್ನಾಪುರ ತಾಂಡದ ಶಂಕರಪ್ಪ ಪೀರಪ್ಪ ರಾಥೋಡ್ ಎಂಬುವರಿಗೆ ಸೇರಿದ ಆಕಳೊಂದು ಸಾವನ್ನಪ್ಪಿದ್ದು, ಆಕಳನ್ನು ಕಳೆದುಕೊಂಡ ಶಂಕರಪ್ಪ ಪೀರಪ್ಪ ರಾಥೋಡ್ ಕಂಗಾಲಾಗಿರುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿಕೊಂಡಿರುತ್ತಾರೆ. ಗಿರೀಶ್ ಹಿರೇಮಠ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಗಂಗಾವತಿ. ಕುಷ್ಟಗಿ ತಾಲೂಕಿನ ಜೋಲಕಟ್ಟಿ ಗ್ರಾಮದ ಬಳಿ ಸಿಡಿಲು ಬಡಿದು ಮೃತಪಟ್ಟ ತಾಲೂಕಿನ ಕೊರಡಕೆರೆ ಗ್ರಾಮದ ಗುರುವಿನ ಕುಟುಂಬಕ್ಕೆ ತಾಲೂಕು ಆಡಳಿತದಿಂದ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಕೊರಡಕೆರೆ ಗ್ರಾಮದ 32 ವರ್ಷದ ಅಮೋಘ ಸಿದ್ದಯ್ಯ ಗುರುವಿನ ಸಿಡಿಲು ಬಡಿದು ಸ್ಥಳದಲ್ಲೇ ಮೃತಪಟ್ಟಿದ್ದರು. ತಹಸೀಲ್ದಾರ್ ರವಿ ಎಸ್ ಅಂಗಡಿ ಅವರು ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಸ್ಥಳದಲ್ಲೇ 5 ಲಕ್ಷ ರೂಪಾಯಿ ಮೊತ್ತದ ಚೆಕ್ ವಿತರಣೆ ಮಾಡಿರುತ್ತಾರೆ. ಶಂಕರ್ ಪತ್ತರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಎರಡ್ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರನ್ನು ಗೆಲ್ಲಿಸುವುದರ ಮೂಲಕ ಕೊಪ್ಪಳದಿಂದ ದೆಹಲಿಯ ಸಂಸತ್ತಿಗೆ ಸದಸ್ಯರನ್ನಾಗಿ ಕಳಿಸಬೇಕು ಎಂದು ಕಾಂಗ್ರೆಸ್ ಯುವ ಮುಖಂಡ ಅಮರೇಶ್ ಕರಡಿ ಹೇಳಿದರು. ಕೊಪ್ಪಳ ತಾಲೂಕಿನ ವನಬಳ್ಳಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡುತ್ತಾ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಜನಸಾಮಾನ್ಯರ ಬದುಕಿಗೆ ಆಸರೆಯಾಗಿವೆ. ಮಹಿಳೆಯರು ಮನೆ ನಿರ್ವಹಣೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ವಿನಿಯೋಗಿಸುತ್ತಿದ್ದು, ಈ ಹಣ ನಮ್ಮ ಬದುಕಿಗೆ ಆಸರೆಯಾಗಿದೆ ಎಂದು ಹೇಳುತ್ತಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಸರ್ಕಾರವಾಗಿದ್ದು, ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದ್ದರಿಂದ ಈ ಬಾರಿಯ ಚುನಾವಣೆಯಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರನ್ನ 2 ಲಕ್ಷಕ್ಕೂ ಅಧಿಕ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಹೇಳಿದರು. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ. ಅಧ್ಯಕ್ಷರಾದ್ರು ಅವತ್ತು ಸಹಕಾರ ಮಾಡಿದ್ರು. ಈಗ ನಾವು ನೇರವಾಗಿ 30 ವರ್ಷ ಚುನಾವಣೆಯನ್ನು ನಾವು ಎದುರಿಸಿದ್ವಿ. ನಾವು ನಮ್ಮ ಮನೆಯಲ್ಲಿ ಶಾಸಕರಾಗಿದ್ದೀವಿ, ಸಂಸದರಾಗಿದ್ವಿ, ಅವ್ರ ಮನೆಯಲ್ಲಿ ಶಾಸಕರಾಗಿದ್ದಾರೆ. ಒಂದು ಅವ್ರ ಮನೆಯಲ್ಲಿ ಬಾಕಿ ಇದೆ, ಅದು ರಾಜಶೇಖರ್ ಹಿಟ್ನಾಳ್ ಅವರು MP ಆಗಿ ಡೆಲ್ಲಿಗೆ ಹೋಗ್ಬೇಕನ್ನೋದು ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎಲ್ಲ ಜನರ ಆಸೆ ಇದೆ. ಇವತ್ತು ದೇವರು ಆ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾನೆ. ಇವತ್ತು ರಾಜಶೇಖರ್ ಹಿಟ್ನಾಳ್ ಅವರು 2 ಲಕ್ಷ ಮತಗಳ ಅಂತರದಿಂದ ಇವತ್ತು ಗೆಲುವನ್ನು ಸಾಧಿಸ್ತಾರೆ.
ನಾವು ಎಲ್ಲ ಕರಡಿ ಸಂಗಣ್ಣವರ ಅಭಿಮಾನಿಗಳು, ಬಸವರಾಜ್ ಇಟ್ನವರ ಅಭಿಮಾನಿಗಳು, HR ಶ್ರೀನಾಥ್ ತಣಿಯವರ ಅಭಿಮಾನಿಗಳು, ರಾಮುಲು ತಣಿಯವರ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಿಂದ ರಾಜಶೇಖರ್ ಇಟ್ನಾಳ್ ಅವ್ರನ್ನ ಆರಿಸ್ತರ್ಬೇಕಂತೇಳಿ ಈ ಸಮಾರಂಭದಲ್ಲಿ ಕೇಳಿಕೊಂಡು ಈ ಒಂದು ಏನು ಗ್ಯಾರಂಟಿ ಸ್ಕೀಮ್ನ ತಾವು ಮನೆ ಮನೆಗೆ ತಲುಪಿಸಿ ಇವತ್ತು ಎಲ್ಲ ತಾಯಂದಿರ ಬಾಳನ್ನ ಹಸನ್ ಮಾಡಲಿಕ್ಕೆ ಏನು ಇವತ್ತು ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರೆ. ಇಂದು ಸಂಜೆ ಸುರಿದ ಗುಡುಗು ಸಹಿತ ಭಾರೀ ಮಳೆಗೆ ಮುಕ್ಕೊಂಪಿ ಗ್ರಾಮದ ಹೊರವಲಯದಲ್ಲಿ ಮೇವು ಅರಿಸಿ ಕುರಿ ಮೇಯಿಸಲು ಹೋದ ಕನಕಪ್ಪ ಗಿರಿಕನ್ ಅವರಿಗೆ ಸೇರಿದ 8ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ಸುಮಾರು 80ರಿಂದ 90 ಸಾವಿರ ಬೆಲೆ ಬಾಳುವ ಕುರಿಗಳಾಗಿವೆ ಎಂದು ಹೇಳಲಾಗಿದ್ದು, ಕುರಿಯನ್ನೇ ನಂಬಿ ಬದುಕು ಸಾಗಿಸುವ ಕನಕಪ್ಪ ಕಂಗಾಲಾಗಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಹಾಗೂ ಪರಿಹಾರ ಕೊಡಿಸಬೇಕು ಎಂದು ಅಳಲು ತೋಡಿಕೊಂಡಿದ್ದಾನೆ. ಗಿರೀಶ್ ಹಿರೇಮಠ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಜರಕುಂಟಿ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 21 ದಿನಗಳ ಪುರಾಣ ಮಹಾಮಂಗಳ ಹಾಗೂ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆದವು. ಜಾತ್ರಾ ಮಹೋತ್ಸವದ ನಿಮಿತ್ತ ಶ್ರೀ ಶರಣಬಸವೇಶ್ವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ದಿವಂಗತ ಕಲ್ಲಿನಾಥ ಶಾಸ್ತ್ರಿ ದ್ಯಾಂಪು ರಚಿಸಿರುವ ಪುರಾಣವನ್ನ 21 ದಿನಗಳ ಕಾಲ ಪುರಾಣ ಕಾರ್ಯಕ್ರಮಗಳಲ್ಲಿ ನಡೆಸಿ ಪುರಾಣ ಮಹಾಮಂಗಳವನ್ನು ಮಾಡಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮುತ್ತೈದರಿಂದ ಕುಂಭ ಮೆರವಣಿಗೆ, ಗೋಪುರದ ಕಳಸ ಮೆರವಣಿಗೆ ಹಾಗೂ ಎತ್ತುಗಳ ಮೆರವಣಿಗೆಯನ್ನ ವಾದ್ಯ ಮೇಳಗಳೊಂದಿಗೆ ನಡೆಸಲಾಯಿತು. ನಂತರ 6 ಜೋಡಿ ಉಚಿತ ಸಾಮೂಹಿಕ ವಿವಾಹ ಯಲಬುರ್ಗಾ ಪಟ್ಟಣದ ಶ್ರೀ ಮುರುಡಿ ಮಠದ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಹಸ್ತದಿಂದ ನಡೆಸಲಾಯಿತು. ಶ್ರೀಶಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕೊಪ್ಪಳ ತಾಲೂಕಿನ ಇರ್ಕಲ್ಗಡ ಗ್ರಾಮದಲ್ಲಿಂದು ಸಂಜೆ ಸುರಿದ ಭಾರೀ ಮಳೆಗೆ ವಿದ್ಯುತ್ ತಂತಿ ಸೇರಿದಂತೆ ನಿಲ್ಲಿಸಿದ್ದ ಆಟೋ ಮೇಲೆ ಗಿಡ ಉರುಳಿದ್ದು ಆಟೋ ಸಂಪೂರ್ಣ ಜಖಂಗೊಂಡಿರುತ್ತದೆ. ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಸಾಕಷ್ಟು ಅಂಗಡಿಗಳ ತಗಡು ಗಾಳಿಗೆ ಹಾರಿ ಹೋಗಿದ್ದು ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿರುವುದಿಲ್ಲ. ವರ್ಷದ ಮೊದಲ ಮಳೆಗೆ ಇರ್ಕಲ್ಗಡ ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತರಲ್ಲಿ ಸಂತಸ ಮೂಡಿದ್ದು, ದನ ಕರುಗಳಿಗೆ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದವು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗಿರೀಶ್ ಹಿರೇಮಠ, ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ. ಇರ್ಕಲ್ಗಡ ಗ್ರಾಮ ಪಂಚಾಯತಿಯಲ್ಲಿ ಇಂದು ಜೈನ ಧರ್ಮದ ಸಂಸ್ಥಾಪಕರಾದ ಮತ್ತು 24ನೇ ತೀರ್ಥಂಕರಾದ ಮಹಾವೀರ ಜಯಂತಿಯನ್ನ ಆಚರಿಸಲಾಯಿತು. ಮಹಾವೀರರು ಬೋಧಿಸಿದ ಬೋಧನೆಗಳನ್ನು ಮೆಲುಕು ಹಾಕಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಿದ್ದಮ್ಮ ಮಠ, ಕರ ವಸೂಲಿಗಾರ ಕೊಟ್ರೇಶ್ ಕೊಪ್ಪಳ್, ಮೌನೇಶ್ ಬಡಿಗೇರ್ ಮತ್ತು ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗಿರೀಶ್ ಹಿರೇಮಠ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ. ಕೊಪ್ಪಳ ತಾಲೂಕಿನ ಇರಕಲಗಡ ಗ್ರಾಮದಲ್ಲಿ ಸುರಿದ ಭಾರೀ ಮಳೆ ಹಾಗೂ ಸಿಡಿಲಿಗೆ ಇರ್ಕಲ್ಗಡ ಗ್ರಾಮದ ರಾಮಣ್ಣ ಕನಕಪ್ಪ ಪಿನ್ನಿ ಇವರಿಗೆ ಸೇರಿದ ಎತ್ತು ಬಲಿಯಾಗಿದೆ. ಮೊದಲೇ ಬರಗಾಲದಲ್ಲಿ ಬದುಕು ಸಾಗಿಸುತ್ತಿರುವ ರೈತನಿಗೆ ಎತ್ತನ್ನು ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಎತ್ತನ್ನು ಕಳೆದುಕೊಂಡ ರೈತ ತನ್ನ ಅಳಲನ್ನು ತೋಡಿಕೊಂಡಿದ್ದು ಸುಮಾರು 60ರಿಂದ 70 ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಎತ್ತು ಎಂದು ಹೇಳಿಕೊಂಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳಿಂದ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೇಳಿಕೊಂಡಿರುತ್ತಾರೆ. ಗಿರೀಶ್ ಹಿರೇಮಠ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ.